ಒಂದು ಒಂದು ಹಿಂಗೆ ಒಂದು ಫ್ಯಾಮಿಲಿ ಇತ್ತು. ಆ ಫ್ಯಾಮಿಲಿಗೆ ಒಬ್ಬ ಮಗ ಹುಟ್ಟಿದ್ದ. ಆ ಮಗ ಹುಟ್ಟಿದಾಗ ಅವ್ನಿಗೇನಿತ್ತಪ್ಪ ಅಂತಂದರೆ, ಅವ್ನು ಹುಟ್ಟಿದಾಗ ಒಬ್ಬಂದು ಕೈ ಸರಿಗಿರಲಿ, ಏನಿರಲಿಲ್ಲ, ಕೈ ಸರಿಗಿರಲಿಲ್ಲ. ಅವ್ನು ಹಿಂಗೆ ಹೋಗ್ತಿರ್ಬೇಕಾಗಿತ್ತು ಅಂತಂದ್ರೆ, ಹಿಂಗೆ ರಸ್ತೆ ಮೇಲೆ ಹೋಗ್ತಿರ್ಬೇಕಂದ್ರೆ ಅಲ್ಲಿ ಬಾಕ್ಸಿಂಗ್ ಬರ್ತಾವಲ್ಲ, WWF ಆಡ್ತಾರಲ್ಲ, ಆ ಥರದ್ದು ಅಲ್ಲೆಲ್ಲ ಟ್ರೈನಿಂಗ್ ನಡೀತಾ ಇತ್ತು. ಅವನು ಮನೆ ಮುಂದ್ಲಿಂದ ಹೋಗ್ತಿರ್ಬೇಕಾದ್ರೆ ಅಂಥದ್ದು, ಇದು ಅಮೇರಿಕದ ಸ್ಟೋರಿ, ಅಲ್ಲೆಲ್ಲ ನಡೀತಾ ಇತ್ತು. ಅವ್ನು ನೋಡ್ತಾನ, ಅವ್ನು ಸಣ್ಣನಿರ್ತಾನೆ, 5 ವರ್ಷನಿರ್ತಾನೆ, 5 year old ಬಾಯ್, ಈ ಅಟ್ರಾಕ್ಟೆಡ್ ವಿತ್ ದಟ್ ಫೈಟಿಂಗ್ ಸೀನ್ಸ್. ಅದಕ್ಕೆ ಅವ್ರ ಅಪ್ಪಗೆ ಹೇಳ್ತಾನೆ, ಅಪ್ಪ ಅವನಿಗೆ ಕೈ ಸರಿಗಿಲ್ಲ, ಒಂದು ಆಲ್ರೆಡಿ ಪ್ಯಾರಲೈಸಿಸ್ ಐತೆ. ಅವನಿಗೆ ಏನು ಹೇಳ್ತಾನೆ, ಅಪ್ಪ ನಾನು ಕರಾಟೆ ಕಲಿಬೇಕು, ಅದು ಬಾಕ್ಸಿಂಗ್ ಕಲಿಬೇಕು. ಅದಕ್ಕೆ ಹೇಳ್ತಾನೆ, ಬೇಡ ಇದು ಸರಿಗಿಲ್ಲ, ನಿನ್ನ ಕೈಲಿ ಆಗೋದಿಲ್ಲ ಅಂತ. ಅವ ಮತ್ತೆ ಗುರುಗಳ ಹತ್ರ ಹೋಗ್ತಾನ, ಗುರುಗಳ ಹತ್ರ ನಾನು ಕಲಿಬೇಕಂತ ಅವನು ಊಟ ಬಿಡ್ತಾನೆ ಮನ್ಯಾಗ. ಇನ್ನೇನು ಅನಿವಾರ್ಯ, ಹುಡುಗರು ರಂಪ ಮಾಡಿದ್ರೆ ಏನು ಮಾಡ್ತೀವಿ, ಇವನು ಹೆಂಗನಾಗಲಿ ಅಂತ ಫೈಟಿಂಗ್ ಮಾಸ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇವ್ನಿಗೆ ಹೇಳಿಸ್ಬಿಡ್ರಿ ಇದು ನಿಮ್ಗಲ್ಲ ಅಂತ. ಅವನೇನು ಹೇಳ್ತಾನೆ, ಗುರು ನನ್ನ ಕೈಲಿ ಹಂಗೆ ಹೇಳೋಕ್ಕಾಗೋದಿಲ್ಲ, ಯಾರು ಕಲಿತೀವಂತ ಬರ್ತಾರೆ, ಕಲಿಸೋದೇ ನನ್ನ ಧರ್ಮ, ಕಲಿಯೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಧರ್ಮ, ನನ್ನ ಧರ್ಮದ್ರೋಹ ಅಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನಾನು ಕಲಿಸ್ತೀನಿ, ಅವನು ಒಂಚೂರು ಕಲೀಲಿ ಕಲಿಸ್ತೀನಿ ಅಷ್ಟೇ. ಇವ್ನು ಮಾಸ್ಟರ್ ನೋಡಿದ್ರೆ ಇಂಥವ್ನು ಸಿಕ್ಕಾನ, ಅವ್ನು ನಡೆದ್ರೆ ಕಲಿಯಕ್ಕೆ ಬಿಡೋವಲ್ಲ, ಇವ್ನು ನಡೆದ್ರೆ ಎಲ್ಲಿ ಬಿಡೋವಲ್ಲ, ತಂದೆಗೆ ಭಯ ಬರ್ತದೆ. ಲಾಸ್ಟಿಗೆ ಏನನ್ನ ಆಗಲಿ, ಇವನು ಏನನ್ನ 2 ದಿನ ಮಾಡ್ತಾನೆ, 3 ದಿನ ಮಾಡ್ತಾನೆ, ಸಾಕಾಗಿ ಬರ್ತಾನೆ ಬಿಡ ಅಂತ ಬಿಟ್ಟ. ಅದಕ್ಕೆ ಫಸ್ಟ್ ದಿನ ಅವ್ನು ಶಿಷ್ಯ ಬರ್ತಾನ, ಏನು ಹೇಳಿದೆ, ಒಂದು ಹೇಳ್ತಾನೆ, ನಾನು ನಿನಗೆ ಕಲಿಸ್ತೀನಿ, ದೊಡ್ಡ ಚಾಂಪಿಯನು ಮಾಡ್ತೀನಿ, ಆದರೆ ನನ್ನ ಮಾತಷ್ಟೇ ಕೇಳಬೇಕು. ಏನು ಮಾಡಬೇಕು, ಒಂದು ಸೂತ್ರ ಹೇಳ್ತಾನೆ, ನನ್ನ ಮಾತು ಬಿಟ್ಟು ಬೇರೆಯವ್ರ ಮಾತು ಏನು ಕೇಳಬಾರ್ದು, ಇದೊಂದೇ ರೂಲ್ಸ್. ಏನು ಅವನಿಗೆ ರೂಲ್ಸ್ ಏನೋ ಒಂದೇ, ನೀನು ಯಾರ ಮಾತು ಕೇಳಬೇಡ, ನನ್ನ ಮಾತಷ್ಟೇ ಕೇಳಬೇಕು, ಒಂದೇ ರೂಲ್ಸ್, ಇದೊಂದೇ ಫಾಲೋ ಮಾಡಿ ನಿನ್ನ ನಾನು ಚಾಂಪಿಯನ್ ಮಾಡ್ತೀನಿ, ನನ್ನ ಮ್ಯಾಗ ನಂಬು. ಅವನು ಸಣ್ಣವನಿದ್ದ, ಅವ್ನು ನಂಬಿಕೆನಿದ್ದ, ಗುರುಗಳಂದ್ರೆ ಅವನಿಗೆ ನಂಬಿಕೆ ಇತ್ತು. ಆ ನಂಬಿಕೆ ಮಾಡಿ ದಿನಾ ಕರೆಸ್ತಿದ್ದ, ಬ್ಲಾಕು ಪಂಚ್, ಕಿಕ್ಕು ಬ್ಲಾಕು, ಕಿಕ್, ಇನ್ನೇ ಒದೆದೇ ಹಿಂಗೆ ಪ್ರಾಕ್ಟೀಸ್ ಮಾಡಿಸಿದ. 3 ವರ್ಷ ಆಯ್ತು, 2 ವರ್ಷ ಆಯಿತು, 2-3 ವರ್ಷ ಮಾಡಿಸಿದ. ಅವಾಗ ಅವ್ನು ಬರ್ತಿದ್ದ, ಎಲ್ಲರೂ ಹಂಗ್ಸಕತ್ತಾರ ಸರ್, ಬರೀ ಇದೇ ಕಲ್ಸಕತ್ತಿದ್ದ ಅಂತ. ನಾನು ಏನು ಹೇಳೀನಿ ನಿನಗೆ, ಬೇರೆಯವ್ರ ಮಾತು ಕೇಳಬೇಡ, ನನ್ನ ಮಾತಷ್ಟೇ ಕೇಳು. ಹೌದಿಲ್ಲ, ಹೇಳಿನಿಲ್ಲ. ಅವನು ಅಂತಾನ, ಒಂದು ಚಾಂಪಿಯನ್ಶಿಪ್ ಬರ್ತದೆ ಅದೇ ಟೈಮ್ನಾಗ, ಅವನೊಂದು ಸ್ವಲ್ಪ ಆಡ್ತಾನೆ, ಅದೇ ಪ್ರಾಕ್ಟೀಸ್ ಮಾಡಿರ್ತಾನಲ್ಲ, ಇವ್ನು ನಿಂದಿರ್ತಾನ, ಆ ಕಡೆ ಈ ಕಡೆ ಮಾಡ್ತಾನೆ, ಒಂದು 2 ಸತಿ ಹೊಡಿಸಿ ಅಂತಾನೆ. ಆಮೇಲೆ ಮತ್ತೆ ಎಲ್ಲರ ಒಂದು ಫಸ್ಟ್ ಮ್ಯಾಚ್ ಸೋಲ್ತಾನೆ, ಬಂದು ಅದೇ ಅಂತಾರೆ, ಎಲ್ಲರೂ ಹೇಳಕತ್ತಾರ ನಿನ್ನ ಕೈಲಿ ಆಗೋದಿಲ್ಲ. ನಾನು ಏನು ಹೇಳೀನಿ ನಿನಗೆ, ಏನು ಹೇಳಿದ್ದವನು, ನನ್ನ ಮಾತಷ್ಟೇ ಕೇಳಬೇಡ, ನನ್ನ ಮಾತಷ್ಟೇ ಕೇಳು, ಬೇರೆಯವ್ರ ಮಾತು ಕೇಳಬೇಡ. ಆಯ್ತಾ, ಮತ್ತಿನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿಸ್ತಾನೆ. ಒಂದು ಕಾಂಪಿಟೇಷನ್ ಬರ್ತದೆ ಅದೇ ಇಯರು, ಅವ್ನು ಪಾರ್ಟಿಸಿಪೇಟ್ ಮಾಡ್ತಾನೆ. ಇವನು ಏನು ಮಾಡಿದ್ದ, ದಿನ ಮಾಡೋದೇನು, ಅದೇ ಒಂದೇ ಕಿಕ್ಕು, ಅದೇ ಮಾಡಿ ಅವನು ಎಷ್ಟು ಎಕ್ಸ್ಪರ್ಟ್ ಆಗಿದ್ದಂದರೆ, ಕಳಾಸ್ ಹಿಂಗೆ ಗುದ್ದಿದ್ರೆ ಎದುರಿಗಿದ್ದಂಗೆ ಸತ್ತೇ ಹೋಗ್ಬೇಕು, ಆ ನಮ್ಮನ್ನು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದು. ಒಂದೇ ಕಿಕ್ ಮಾಡಿದ್ದೆ. ಈಗ ದೊಡ್ಡ ಚಾಂಪಿಯನ್ಶಿಪ್ ಬರ್ತಾವ, ಇವನು ಓತಾನ, ಎದುರಿಗಿದ್ದವ್ರು ಎಂತೆಂಥವ್ರು 2 ಕೈಯರು ಇದ್ರೆ ಸಹಿತ ಸಾಕು, ಇವನು ಆ ಕಡೆ ಈ ಕಡೆ ಒಂದೇ ಸಫಿಷಿಯೆಂಟ್ ಬಿಟ್ಟನಂದ್ರೆ ಕಲಾಸ, ಅವನು ಎದುರಿಗಿದ್ದನು ಪಂಚ್ ಔಟ್ ಅಲ್ಲೇ ಅಂತ ಪರಿ ಎಡ್ಬಿಡ್ತಿರ್ತ. ಇವ್ರಿಗೆ ಗುರುಗೂ ಗೊತ್ತಿರ್ತದೆ ಏನು ಕಲಿಸಿದರೆ ಏನು ಕಲಿಬೇಕು. ಇವನಿಗೆ ಅದೇ ರೀತಿ ಒಂದು ದೊಡ್ಡ ಕಾಂಪಿಟೇಷನ್ ಬರ್ತದೆ, ಅದರಾಗೂ ಸಕ್ಸಸ್ ಆಗ್ತಾ ಹೋಗ್ತಾನೆ. ಒಂದು ದೊಡ್ಡ ಸುಮಾರು ಸತ ಚಾಂಪಿಯನ್ ಆಗಿರ್ತಾನಂತ, ಅಂಥವ್ನ ಎದುರಿಗೆ ಕಾಂಪಿಟೇಷನ್ ಬರ್ತದೆ. ಅವಾಗ ಹೋಗಿ ಹೇಳ್ತಾನೆ, ಸರ್ ಎಲ್ಲರೂ ಅವ್ನು 5 ಸತ ಚಾಂಪಿಯನ್ ಆಗ್ಯಾನ, ಅವನ ಹತ್ರ ನಾನು ಸೋಲ್ತೀನೇನೋ, ಎಲ್ಲರೂ ಹಂಗೆ ಮಾತಾಡಕತ್ತಾರ, ಏನು ಮಾಡೋದು ಈಗ. ನಾನೇನು ಹೇಳಿದ್ದು ನಿನಗೆ, ನಾನೇನು ಹೇಳಿದ್ದೆ ಅಷ್ಟೇ, ನಮ್ಮ ಮಾತು ಕೇಳ್ತಿದ್ದೇ ಇಲ್ಲ. ಹೌದು ಸರಿ, ಕೇಳ್ಕೊಂತ ಬಂದು ನೀನು ಸಕ್ಸಸ್ ಆಗಿದ್ದಿಲ್ಲ, ಆಗಿನ ಇದು ಸಹಿತ ಮ್ಯಾಚ್ ಗೆಟ್ಟಿವಿ, ನೀನು ಸುಮ್ಮನೆ ಮಾಡಿ, ನಾನು ಹೇಳ್ದಂಗೆ ಮಾಡು. ಹೋಗ್ತಾನೆ ಅವನು, ಅಷ್ಟೊತ್ತಿಗೆ ಗುರು ಕ್ಯಾಲ್ಕುಲೇಷನ್ ಮಾಡಿರ್ತಾನೆ, ಅಪೋನೆಂಟ್ ಪರ್ಸನ್ಸು ಕ್ವಾಲಿಟೀಸ್ ಏನು, ಬೆಸ್ಟ್ ಕಿಕ್ ಏನು, ಹೆಂಗೆ ಹೊಡಿತಾನ, ಅದನ್ನೆಲ್ಲ ಸ್ಟಡಿ ಮಾಡಿರ್ತಾನೆ. ಇವನಿಗೆ ಹೇಳ್ತಾನೆ, ನೀನು ಗೆತ್ತಿರ್ತಮ್ಮ, ನಾನು ಹೇಳ್ಕೊಡ್ತೇನೆ ಟ್ರಿಕ್ಸು, ನಾನು ಹೇಳ್ಕೊಡ್ತೇನೆ ಟ್ರಿಕ್ಸ್, ನೀನು ಸುಮ್ಮನೆ ಆಡ್ಬೇಕು, ರಿಂಗ್ನಾಗ ಹಿಡಿಬೇಕು, ಆಡ್ಬೇಕಷ್ಟೇ. ಇವನೇನು ಮಾಡ್ತಾನೆ, ಒಂದು ಸರಿ ಅವನು ಅಪೋಸಿಟ್ ಹೆಂಗೆ ಹೊಡಿಬೇಕಂತ ಇವನಿಗೆ ಸ್ಕಿಲ್ ಗೊತ್ತಿರ್ತದೆ. ಇವನು ಗೊತ್ತಿರೋದೇ ಒಂದು ಸ್ಕಿಲ್, ಏನೋ ಅದೇ ಕಿಕ್ಕು, ಅದೇ ಪಂಚ್, ಇದು ಇನ್ನೇನು ಗೊತ್ತ. ಇವನಿಗೆ ನಿಂದಿಸ್ತಾನೆ, ಇವನು ಅಪೋಸಿಟ್ ನಿಂದಿರ್ತಾನೆ. ಇವನು ಕೈ ಹಿಡಿಯೋಕ್ಕೆ ಬಂದಾಗ ಇದೇನಾಗಿದೆ, ಕೈಯೇ ಸರಿಗಿಲ್ಲ, ಇದನ್ನ ಹಿಡ್ಕಕ್ಕೆ ಹೋದ್ರೆ ಸಹಿತ ಅವನಿಗೆ ಸರಿಗೆ ಸಿಗೋದಿಲ್ಲ, ಇದು ಭಾಳ ಲೂಸ್ ಇರ್ತದೆ. ಹಿಂಗೆ ತಪ್ಸ್ಕೊಂತಾನೆ ಒಂದು ಕೈ ಗುತ್ತಾನೆ, ಕಲಾಸಿ 2-3 ಪಂಚಿಗೆ ಅವ್ನು ಎದ್ದೊಳಕ್ಕಾಗೋದೇ ಇಲ್ಲ ಅಪೋನೆಂಟ್, ಅಷ್ಟು ಪವರ್ಫುಲ್. ಅದಕ್ಕೆ ಇದನ್ನ ಈ ಸ್ಟೋರಿ ಎದಕ್ಕೆ ಕೇಳಬೇಕಾಯ್ತಂದರೆ, ಬ್ರೂಸ್ಲಿ ಅಂತ ಕೇಳಿರೆ, ಕರಾಟೆಯಲ್ಲಿ ಬ್ರೂಸ್ಲಿ ಅಂತ ಫಸ್ಟ್ ಫೇಮಸ್. ಆತ ಹೇಳ್ತಾನೆ, ಒಂದು ಕೊಟೇಶನ್ ಹೇಳ್ತಾನೆ, ನೀನು ಒಂದು 1000 ಕಲೆ ಸ್ಕಿಲ್ ಗೊತ್ತಾ ಅವ್ನಿಗೆ, ಹಂಗೆ ಹೊಡಿತೇನೆ, ಹಿಂಗೆ ಹೊಡಿತೇನೆ, ಹಂಗೆ ಎಗರ್ತಾನಂತ, ಅಂಥವ್ರ ಬಗ್ಗೆ ನನಗೆ ಭಯ ಇಲ್ಲ. ಬ್ರೂಸ್ಲಿ ಏನಂತಾನ, 50 ಸ್ಕಿಲ್ ಬಗ್ಗೆ ಗೊತ್ತಿದ್ದವನ ಭಯ ನನಗಿಲ್ಲ. ಯಾರಿಗೆ ಗೊತ್ತಿರುತ್ತೆ 50 ಸ್ಕಿಲ್ ಗೊತ್ತಿದ್ದಾವ, ಓಕೆ ನನಗೇನು ನಡೀತದೆ. ಬಟ್ ಒಂದೇ ಸ್ಕಿಲ್ಲನ್ನು 50 ಸತಿ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅಂಥವ್ರ ಬಗ್ಗೆ ನನಗೆ ಭಯ ಜಾಸ್ತಿ ಅಂತ. ಯಾವುದೋ ಒಂದು ಸ್ಕಿಲ್ಲನ್ನು 50 ಸತಿ ಅಂಥವ್ರ ಬಗ್ಗೆ ನನಗೆ ಭಯ. 50 ಸ್ಕಿಲ್ ಸ್ವಲ್ಪ ಕಲ್ತ್ರೆ ಅದೇನು ಪ್ರಯೋಜನ, ಒಂದೇ ಸ್ಕಿಲ್ ಕಲಿ ಚೆನ್ನಾಗಿ ಕಲಿ. ಅದ್ರಾಗ
ಫುಲ್ ಡೀಪಾಗಿ ಎಕ್ಸ್ಪರ್ಟ್ ಆಗ್ಬೇಕು. ಅಂಥ ಎಕ್ಸ್ಪರ್ಟ್ ಯಾವಾಗ ಬರ್ತದೆ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ. ಹಾಗಾಗಿ ನೀವು ಸಹಿತ ಪ್ರಾಕ್ಟೀಸ್ ಮಾಡ್ತಾಯಿರಿ. ಇವೆಷ್ಟೆಲ್ಲ ಸ್ಟೋರಿಗಳು ನಿಮ್ಗೆ ಹೇಳಿನಿ, ಸುಮ್ಮನೆ ಜೋಕಿಗಲ್ಲ. ಇವತ್ತು ಸಹಿತ ನೀವು ಈ ಬೆಂಚ್ಗಳು ಕುಂತಿರಲ್ಲ, ನೀವು ನಗು ಬರ್ಬೋದು, ಹಾಸ್ಯಾಸ್ಪದ ಅನಿಸ್ಬೋದು. ಇನ್ನು 10 ವರ್ಷದಲ್ಲಿ ಬೇಕಿದ್ರೆ ಎಲ್ಲ ಡೈರಿಯಾಗಿ ಬರೆದಿಟ್ಕೊಳ್ರಿ. ಇನ್ನೇ ಒಂದು 10 ವರ್ಷದಾಗ ನೀವೆಲ್ಲರೂ ಇದರ ಕುಂತವ್ರೆಲ್ಲರೂ ಆಫೀಸರ್ಸ್ ಆಗಿರ್ತೀರಿ. ಕೆಲವು ಜನ ಎಲ್ಲೋ ಒಂದು ಆಫೀಸ್ನಾಗ, DC ಆಫೀಸ್ನಾಗೋ, ಪೊಲೀಸ್ಗಳು, ಸಬ್ ಇನ್ಸ್ಪೆಕ್ಟರ್ಗೋ ಎಲ್ಲೆಲ್ಲೋ ಆಫೀಸರ್ ಆಗಿರ್ತಾರೆ. ನಿಮ್ಗೆ ಜೋಕ್ ಅನ್ನಿಸ್ತದ, ನಮ್ಮ ಸಾರ್ಗಳು ಹಿಂಗೆ ಹೇಳ್ತಿದ್ರೆ ನನ್ನ ಮಕ್ಕಳು ಸುಳ್ಳು ಹೇಳ್ತಾರೆ ಅನ್ಕೊಂತಿದ್ವಿ. ಇವತ್ತು ನಾವು ಕೆಲವು ನಮ್ಮ ಜೊತೆಗಿದ್ದವರು ನಾವುಗಳೆಲ್ಲ ಆಫೀಸರ್ ಆಗಿ ಅಂಥ ಕಾರ್ಯಕ್ರಮಗಳಿಗೆ ಹೋದಾಗ ಅನ್ನಿಸ್ತದ ಅವ್ರು ಹೇಳಿದ್ದು ನಿಜ ಅಂತ. ಇವಾಗ ನೀವು ಕುಂತಿರಲ್ಲಿ ನಿಮ್ಗೆ ಏನು ಗೊತ್ತಿಲ್ಲ ಲೈಫ್ ಹೆಂಗೆ ಕರ್ಕೊಂಡು ಹೋಗ್ತದಂತ. ಇಟ್ ಇಸ್ ಟ್ರೂ, ಯು ಆರ್ ಆಲ್ ದೇ ಆಫೀಸರ್ಸ್ ಅನ್ಕೊಂತೀವಿ. ನಾವು ಯಾವುದೋ ಒಂದು ಬಿಸ್ನೆಸ್ಸು ಏನೋ ಒಂದು ಮಾಡ್ತೀವಿ, ಬಟ್ ಸಕ್ಸಸ್ ಆಗ್ತೀವಿ. ಆದರೆ ಓಪ್ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡಿರಿ. ಇವತ್ತು ಏನೇ ಕೆಲಸ ಮಾಡಿದ್ರೆ ಸತಿ ಏನು ಬೇಕೋ, ಇಂಗ್ಲೀಷ್ ಬೇಕೇ ಬೇಕು. ಆ ಇಂಗ್ಲೀಷ್ ಕಲಿಬೇಕಾಗಿತ್ತಂದರೆ ಮ್ಯಾಜಿಕ್ ಸ್ಪೋಕನ್ ಇಂಗ್ಲೀಷ್ ಅಂತ ನಂದು ಯೂಟ್ಯೂಬ್ ಚಾನಲ್ ಐತೆ. ನಾನು ಅದನ್ನು ನಿಮ್ಗೆ ಹೇಳ್ಬೇಕಾಗಿತ್ತು, ಅದನ್ನು ಹೇಳಿದ್ದೀನಿ. ಜೊತೆಗೆ ಅದು ಇಂಗ್ಲೀಷ್ ಚಾನಲ್ ಇದ್ದೇ ಇರ್ತದೆ, ಅದ್ರ ಬಗ್ಗೆ ಇಲ್ಲ. ಬಟ್ ನೀವು ಸಹಿತ ಸ್ವಲ್ಪ ಕಲೀರಿ. ನಮಗೆ ಎಂಕರೇಜ್ ಮಾಡಿದರೆ ನಾವು ನಿಮ್ಮಂಥವರಿಗೆ ಕಲ್ಸೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇಷ್ಟು ನಾನು ಇವತ್ತಿಗೆ ಒಂದು 1 ತಾಸು 45 ಮಿನಿಟ್ಸ್ ನಿಮಗೆ ಸೆಷನ್ ತಗೊಂಡಿನಿ. ಇದ್ರಾಗ ಯಾರಿಗೆ ಏನು ಇಷ್ಟ ಆಯಿತು ಗೊತ್ತಿಲ್ಲ ನನಗೆ. ಬಟ್ ಐ ಟ್ರೈ ಟು ಪ್ರೊವೋಕ್ ಯು, ಮೋಟಿವೇಟ್ ಯು,